ನಾನು ಎಸ್ ಎ ಗಫಾರ್. ಇವತ್ತು ನಾವು ಗದಗ ಜಿಲ್ಲಾಸ್ಪತ್ರೆ ಅಂದರೆ ಮೆಡಿಕಲ್ ಕಾಲೇಜ್ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳ ಕೊರತೆ ಕಾಣ್ತಾ ಇದೆ. ಸ್ವಚ್ಛತೆ ಕಾಣ್ತಾ ಇಲ್ಲ. ಆಮೇಲೆ ಇಲ್ಲಿ ಸರಿಯಾದ ಒಂದು ಜನರಿಗೆ ಬರಲಿ ಹೋಗಲಿಕ್ಕೆ ಸರಿಯಾದ ಅನುಕೂಲತೆ ಇಲ್ಲ. ಆಮೇಲೆ ಲಿಫ್ಟ್ ಇದೆ, ಆ ಒಂದು ಲಿಫ್ಟ್ ಬಂದಿದ್ದರೆ ಒಂದು ಚಾಲು ಇರ್ತದೆ. ಚಾಲು ಇದ್ದಲ್ಲಿ ಆ ಸಿಬ್ಬಂದಿಗಳಿಗೆ ಮಾತ್ರ ಇದು ಮಾಡ್ತಾರೆ, ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತಾರೆ. ಆಮೇಲೆ ಮ್ಯಾಗ 5ನೇ ಹಂತಕ್ಕೆ ಹೋಗ್ಬೇಕಾಗಿದೆ. ಅಲ್ಲಿ ಹೋಗುವಾಗ ಇಲ್ಲಿ ಜನರಿಗೆ ಏನು ನೋಡ್ಲಿಕ್ಕೆ ಬಂದಿರ್ತಾರೆ, ರೋಗಿಗಳಿಗೆ ಏನು ಕಾಣ್ಲಿಕ್ಕೆ ಬಂದಿರ್ತಾರೆ, ಅವರು ಇಲ್ಲಿ ರೋಗಿಗಳಾಗುವಂಥ ಪರಿಸ್ಥಿತಿ ಇದೆ. ಅಂಥ ಒಂದು ಇಲ್ಲಿ ಒಂದು ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದರೆ ನಾಯಿಗಳು ಸಹಿತ ಒಳಗೆ ಹೋಗ್ತಾರೆ, ಆದರೆ ಜನರಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಗೃಹ ರಕ್ಷಕ ದಳದವ್ರು ಇದ್ದಾರೆ, ಆ ಹೋಮ್ ಗಾರ್ಡ್ಗಳು, ಅವರು ಸುಮಾರು ಒಂದು ಇಲ್ಲಪ್ಪ ಅಂದ್ರೆ 60 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಲ್ಲಿ ಸೌಜನ್ಯತೆ ಕೊರತೆ ಇದೆ. ಬಂದಂಥ ರೋಗಿಗಳಿಗಾಗಲಿ, ರೋಗಿಗಳ ಜೊತೆಗೆ ಬಂದಂಥ ಜನರ ಜೊತೆಗಾಗಲಿ ಸೌಜನ್ಯತೆಯಿಂದ ವರ್ತಿಸುವಂಥದ್ದಾಗಬೇಕು. ಆಮೇಲೆ ಅವ್ರಿಗೆ ಬರುವಾಗ ಬಿಡುವಾಗ ಅವ್ರಿಗೆ ಆತ್ಮೀಯವಾಗಿ ಮಾತಾಡಿ ಅವ್ರಿಗೆ ಕರ್ಕೊಳ್ಳುವಂಥದ್ದು ಬಿಡುವಂಥದ್ದು ಇಲ್ಲಿಯ ನಿಯಮಗಳ ತಿಳಿಸುವಂಥದ್ದು ಆಗಬೇಕು. ಇಲ್ಲಿ ನಿಯಮಗಳು ಸಹಿತ ಸ್ವಲ್ಪ ಸೊಡಲ್ಗೊಳಿಸ್ಬೇಕು. ಇಲ್ಲಿ ಗದಗನಲ್ಲಿ ಇರುವಂಥ ಸಂಘಟನೆಗಳ ಇದ್ರ ಬಗ್ಗೆ ಗಮನ ಕೊಟ್ಟು ಸಂಘಟನೆಯವರು ಸಹಿತ ಇಲ್ಲಿ ಜಾಗೃತಗೊಂಡು ಇಲ್ಲಿ ಏನು ಕೊರತೆ ಇದೆ, ಏನು ಸಮಸ್ಯೆ ಇದೆ ಅದನ್ನು ಸರ್ಕಾರಕ್ಕೆ ಒತ್ತಾಯಿಸುವಂಥದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸುವಂಥದ್ದು ಆಗ್ಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ.